ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ನೀವು ಈಗ ಈ ಒಂದು ಅನಧಿಕೃತ ಬಡಾವಣೆಗಳಲ್ಲಿ ಏನಾದ್ರೂ ಕೂಡ ನೀವು ವಾಸಿಸ್ತಾ ಇದ್ರೆ, ಆ ಒಂದು ಅನಧಿಕೃತ ಬಡಾವಣೆಗಳಲ್ಲಿ ನಿಮ್ಮ ಒಂದು ಮನೆಗಳೇನಾದ್ರೂ ಇದ್ರೆ, ಅಥವಾ ಸರ್ಕಾರದ ಒಂದು ಸೈಟ್ಗಳಲ್ಲಿ ನೀವೇನಾದ್ರೂ ಇದ್ರೆ ವಾಸಿಸ್ತಾ ಇದ್ರೆ, ಸೊ ನೀವು ಇಮಿಡಿಯೇಟ್ ಆಗಿ ನೀವು ಇವಾಗ ಬಿ ಖಾತನ ಮಾಡಬೇಕಾಗುತ್ತೆ. ಬಿ ಖಾತನ ಮಾಡಿದ ನಂತರದಲ್ಲಿ ಅದನ್ನ ಅನಧಿಕೃತವಾಗಿ ಇರುವಂತ ಒಂದು ನಿಮ್ಮ ಒಂದು ಸೈಟ್ ಏನಿದೆ ಅಲ್ವಾ, ಸೈಟ್ ಆಗಿರ್ಬೋದು, ಜಾಗಗಳಾಗಿರ್ಬೋದು, ಅದನ್ನ ನೀವು ಅಧಿಕೃತವಾಗಿ ನಿಮ್ಮ ಒಂದು ಹೆಸರಿಗೆ ರಿಜಿಸ್ಟರ್ನ ಮಾಡ್ಕೋಬಹುದು. ಬಿ ಖಾತನ ಮಾಡಿ ರಿಜಿಸ್ಟರ್ನ ಮಾಡ್ಕೋಬಹುದು. ಅಫಿಷಿಯಲ್ ಆಗಿ ನಿಮ್ಗೆ ಸರ್ಕಾರದಿಂದಾನೇ ಒಂದು ಬಿ ಖಾತನ ಮಾಡ್ಕೊಡ್ತಾ ಇದ್ದಾರೆ. ನೀವು ಇಮಿಡಿಯೇಟ್ ಆಗಿ ಮಾಡಿಸ್ಬೇಕಾಗುತ್ತೆ. ಯಾಕಂತಂದ್ರೆ ಈ ಒಂದು ಸರ್ಕಾರದಿಂದ ಕೇವಲ 3 ತಿಂಗಳುಗಳ ಕಾಲ ಮಾತ್ರ ಕಾಲಾವಕಾಶನ ಕೊಟ್ಟಿರುವಂತದ್ದು. ಅಷ್ಟರೊಳಗಡೆ ನೀವು ಈ ಒಂದು ಬಿ ಖಾತನ ಮಾಡಿ ನಿಮ್ಮ ಒಂದು ಹೆಸರಿಗೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿವರೆಗೂ ಕೂಡ ಯಾರೆಲ್ಲ ಅನಧಿಕೃತವಾಗಿ ವಾಸ ಮಾಡ್ತಾ ಇದ್ರಿ, ಅಥವಾ ಅನಧಿಕೃತವಾಗಿ ಈ ಒಂದು ಸರ್ಕಾರದ ಒಂದು ಜಮೀನುಗಳಲ್ಲಿ ಅಥವಾ ಸರ್ಕಾರದ ಒಂದು ಒಂದು ಬಡಾವಣೆಗಳು ಏನಿರ್ತಾವಲ್ವಾ, ಅಲ್ಲಿ ಯಾರೆಲ್ಲ ವಾಸಿಸ್ತಾ ಇದ್ರೆ ನೀವು ಇಮಿಡಿಯೇಟ್ ಆಗಿ ಮಾಡ್ಕೋಬೇಕಾಗುತ್ತೆ. ಕೇವಲ 3 ತಿಂಗಳುಗಳ ಕಾಲ ಮಾತ್ರ ಕಾಲಾವಕಾಶನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಈ ಒಂದು ಸರ್ಕಾರಕ್ಕೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಇದರಿಂದ. ಯಾಕಂತಂದ್ರೆ ಈ ಒಂದು ಅನಧಿಕೃತವಾಗಿ ಇದ್ರೂ ಕೂಡ ಅಂತವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಆಗಿದ್ರು ಕೂಡ ಅವ್ರನ್ನ ಎದುರಿಸೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಯಾಕಂತಂದ್ರೆ ಅಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಬಡವರಾಗಿರ್ತಾರೆ. ಒಂದು ಮನೆ ಕಟ್ಟೋದಕ್ಕೆ ಕೂಡ ಜಾಗ ಇಲ್ದಿರುವಂತವ್ರು ಆ ಒಂದು ಜಾಗದಲ್ಲಿ ವಾಸಿಸ್ತಿರೋದ್ರಿಂದ ಅದು ಅವ್ರನ್ನ ಎದುರಿಸಿ ಕೂಡ ಆಗೋದಿಲ್ಲ. ಹಾಗಾಗಿ ಸರ್ಕಾರನೇ ಕೂಡ ಒಂದು ತೀರ್ಮಾನ ತಗೊಂಡು ಇವಾಗ ಅನಧಿಕೃತವಾಗಿ ಯಾವುದೆಲ್ಲ ಮನೆಗಳಿದೆ, ಸೈಟ್ಗಳಿದೆ, ಆ ಒಂದು ಬಡಾವಣೆಗಳಿದೆ, ಅವನ್ನೆಲ್ಲದೂ ಕೂಡ ಅಧಿಕೃತವಾಗಿ ಬಿ ಖಾತನ ಮಾಡಿ ಅದಾದ ನಂತರದಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಈ ಒಂದು ರಿಜಿಸ್ಟರ್ ಮಾಡೋದಕ್ಕೂ ಕೂಡ ಸ್ನೇಹಿತರೆ ನೀವು ಟ್ಯಾಕ್ಸ್ ಗಳನ್ನ ಕಟ್ಟಬೇಕಾಗುತ್ತೆ. ನೀವು ಏನ್ ಇಲ್ಲಿವರೆಗೂ ಕೂಡ ಟ್ಯಾಕ್ಸ್ ಗಳನ್ನ 1 ರೂಪಾಯಿನೂ ಕೂಡ ಕಟ್ಟಿರೋದಿಲ್ಲ. ಹಾಗಾಗಿ ಇವಾಗ ಏನ್ ಮಾಡಿದ್ದಾರೆ, ಆ ಒಂದು ಟ್ಯಾಕ್ಸ್ ನ ನೀವು ಡಬಲ್ ಕಟ್ಟಬೇಕಾಗುತ್ತೆ. ಆ ಒಂದು 2 ಪಟ್ಟು ನೀವು ಆ ಒಂದು ಟ್ಯಾಕ್ಸ್ ನ ಕಟ್ಟಬೇಕಾಗುತ್ತೆ. ಆ ಒಂದು 2 ಪಟ್ಟು ಟ್ಯಾಕ್ಸ್ ನ ಕಟ್ಟಿದ್ರೆ ಅದನ್ನ ನಿಮ್ಮ ಒಂದು ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ತಾರೆ. ಆ ಒಂದು ರಿಜಿಸ್ಟರ್ ಮಾಡ್ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಗೆ ಅಫಿಷಿಯಲ್ ಆಗಿ ಸರ್ಕಾರದಿಂದಾನೇ ಒಂದು ಬಿ ಖಾತನ ಮಾಡಿ ರಿಜಿಸ್ಟರ್ ಮಾಡ್ಕೊಡ್ತಾರೆ. ಅದು ಯಾವುದೇ ಕಾರಣಕ್ಕೂ ಕೂಡ ನೀವು ಅಲ್ಲಿಂದ ಬೇರೆ ಯಾರು ಕೂಡ ಬಂದು ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಸರ್ಕಾರದಿಂದಾನೇ ಕೊಟ್ಟಿರೋದ್ರಿಂದ ಆ ಒಂದು ಜಾಗನ ಅದು ನಿಮ್ಮ ಹೆಸರಿಗೆ ಬಂದ್ಬಿಡುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಹೋಗಿ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಅದರಲ್ಲೂ ಕೂಡ ಈ ಒಂದು ಯೋಜನೆಗಳಿಗೆ ಹಣನೂ ಕೂಡ ಶಾರ್ಟೇಜ್ ಆಗಿದೆ ಅಂತ ಕಾಣಿಸುತ್ತೆ. ಹಾಗಾಗಿ ಇಮಿಡಿಯೇಟ್ ಆಗಿ ಇವಾಗ 3 ತಿಂಗಳು ಮಾತ್ರ ಕಾಲಾವಕಾಶ ಕೊಟ್ಟಿದ್ದೀವಿ. ಅದಾದ ನಂತರದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಯಾವಾಗ್ಲೂ ಕೂಡ ಈ ಒಂದು ಬಿ ಖಾತನ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಇವಾಗ್ಲೇ ಇಮಿಡಿಯೇಟ್ ಆಗಿ ಎಲ್ಲರೂ ಕೂಡ ಮಾಡಿಸ್ಬೇಕಂತನೂ ಕೂಡ ಈ ಒಂದು ಸರ್ಕಾರದಿಂದಾನೇ ಹೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು 3 ತಿಂಗಳುಗಳ ಕಾಲಾವಕಾಶ ಉಪಯೋಗಿಸ್ಕೊಂಡು ನೀವು ಈ ಒಂದು ಬಿ ಖಾತನ ಮಾಡ್ಕೊಳ್ಳಿ. ಈ ಬಿ ಖಾತ ಮಾಡ್ಕೊಂಡ ನಂತರದಲ್ಲಿ ಆ ಒಂದು ಜಮೀನು ನಿಮ್ಮ ಒಂದು ಹೆಸರಿಗೆ ಬರುತ್ತೆ. ನಿಮ್ಮ ಒಂದು ಹೆಸರಿಗೆ ಬಂದ ನಂತರದಲ್ಲಿ ಯಾರಿಗೆಲ್ಲ ಮನೆಗಳಿರೋದಿಲ್ಲ, ಆ ಒಂದು ಗುಡಿಸಲುಗಳಲ್ಲಿ ವಾಸ ಮಾಡ್ತಾ ಇರ್ತೀರಾ, ನಾನು ಆ ಒಂದು ಬಡಾವಣೆಗಳನ್ನು ಕೂಡ ನೋಡಿದ್ದೀನಿ. ಸೊ ಹಲವಾರು ಜನ ಒಂದು ಗುಡಿಸಲುಗಳನ್ನ ಹಾಕೊಂಡು ಅಲ್ಲಿ ಕೂಡ ವಾಸ ಮಾಡ್ತಾ ಇರ್ತೀರಾ. ಅಂತವ್ರಿಗೆ ಸರ್ಕಾರದಿಂದನೇ ಕೂಡ ಈ ಒಂದು ಮನೆಗಳನ್ನು ಕೂಡ ಸ್ಯಾಂಕ್ಷನ್ ಮಾಡ್ಕೋಬಹುದು. ಹಾಗಾಗಿ ಯಾರೆಲ್ಲ ಇನ್ನೂ ಕೂಡ ಒಂದು ಬಡಾವಣೆಗಳಲ್ಲಿ ವಾಸ ಮಾಡ್ತಾ ಇದ್ದೀರಾ, ಅನಧಿಕೃತ ಬಡಾವಣೆಗಳಲ್ಲಿ ವಾಸ ಮಾಡ್ತಾ ಇದ್ದೀರಾ, ದಯವಿಟ್ಟು ಇಮಿಡಿಯೇಟ್ ಆಗಿ ನೀವು ಬಿ ಖಾತನ ಮಾಡಿ. ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಕೆಲವೊಂದು ದಾಖಲಾತಿಗಳನ್ನ ಕೇಳ್ತಾರೆ, ಅದನ್ನ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಆ ಒಂದು ದಾಖಲಾತಿಗಳನ್ನ ನೀವು ಕೊಟ್ರೆ ನಿಮ್ಗೆ ಒಂದು ಬಿ ಖಾತನ ಕೂಡ ಬಂದ್ಬಿಡುತ್ತೆ ಸ್ನೇಹಿತರೆ. ಮತ್ತೆ ಇದಾದ ನಂತರದಲ್ಲಿ ಮತ್ತೆ ನಿಮ್ಗೆ ಯಾವಾಗ ಈ ಒಂದು ಬಿ ಖಾತನ ಮಾಡ್ತಾರಂತ ಹೇಳೋದಕ್ಕೆ ಬರೋದಿಲ್ಲ. ಮಾಡಿದ್ರು ಇಲ್ಲಾಂದ್ರೆ ಇಲ್ಲ. ಯಾಕಂತಂದ್ರೆ ಇವ್ರು ಹೇಳ್ತಿರುವಂತ ಉದ್ದೇಶನೇ ಆಗಿದೆ. ಯಾಕಂದ್ರೆ ಇವಾಗ ಅರ್ಜೆಂಟಿಗೆ ಇವರಿಗೆ ಹಣ ಬೇಕಾಗಿರೋದ್ರಿಂದ ಈ ರೀತಿಯಾದ ಒಂದು ನಿರ್ಧಾರನೇ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಬಟ್ ಅದರಿಂದ ನಮ್ಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂತಂದ್ರೆ ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ಯಾರೆಲ್ಲ ಒಂದು ಜಾಗಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಆ ಒಂದು ಅಧಿಕಾರಿಗಳಾಗಿರ್ಬೋದು, ಆ ಒಂದು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಅವ್ರಿಗೂ ಕೂಡ ಕೆಲವೊಂದು ಹಣಗಳನ್ನ ಕೊಟ್ಟಿರ್ತಾರೆ ನೀವು. ಯಾಕಂದ್ರೆ ಅವ್ರು ಭ್ರಷ್ಟರೇ ಆ ರೀತಿಯಾಗಿ ಮಾಡೋಕ್ಕಾಗೋದು. ಒಂದಿಷ್ಟು ಹಣನ ಇಸ್ಕೊಂಡು ಅದಾದ ನಂತರದಲ್ಲಿ ಆ ಒಂದು ಸೈಟ್ಗಳನ್ನ ಅಥವಾ ಆ ಒಂದು ಜಾಗಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಹಾಗಾಗಿ ನೀವು ಕೂಡ ಮಾಡ್ಕೊಂಡಿರ್ತೀರಾ, ಆದ್ರೆ ಅದಕ್ಕೆ ಯಾವುದೇ ರೀತಿಯಾದ ಒಂದು ದಾಖಲಾತಿ ಇರೋದಿಲ್ಲ. ಬಟ್ ಇವಾಗ ನೀವು ಅದನ್ನೇನಾದ್ರೂ ಕೂಡ ಈ ಒಂದು ಬಿ ಖಾತನ ಮಾಡಿದ್ರೆ ನಿಮ್ಗೆ ಅಫಿಷಿಯಲ್ ಆಗಿ ಒಂದು ರಿಜಿಸ್ಟರ್ ಮಾಡಿದಂತ ಒಂದು ದಾಖಲಾತಿನೂ ಕೂಡ ಸಿಕ್ಬಿಡುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ. ಸೊ ನಾನಿಲ್ಲಿ ಈ ಒಂದು ದಾಖಲಾತಿಗಳನ್ನ ಹೇಳ್ತಾ ಹೋಗ್ತೀನಿ. ಆ ಒಂದು ದಾಖಲಾತಿಗಳನ್ನ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಮೊದಲನೇದಾಗಿ ಭೂ ಪರಿವರ್ತನೆ ಆದೇಶ ಪ್ರತಿ ಏನಿರುತ್ತಲ್ವಾ, ಅದನ್ನು ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಮತ್ತೇನು ಹಕ್ಕು ಪತ್ರ, ನಿವೇಶನ ಹಂಚಿಕೆ ಪ್ರತಿ ಏನಿರುತ್ತೆ, ಸೊ ಅದನ್ನು ಕೂಡ ತಗೊಂಡು ಹೋಗ್ಬೇಕಾಗುತ್ತೆ. ಮತ್ತೇನು ನೀರಿನ ತೆರಿಗೆ ಪಾವತಿ ಚಲನ್, ಅಂದ್ರೆ ನೀವು ನೀರಿಗೆ ಏನ್ ತೆರಿಗೆ ಕಟ್ಟಿರ್ತೀರಲ್ವಾ, ಅದ್ರ ಒಂದು ಚಲನ್ ಏನಿರುತ್ತಲ್ಲ ಅದನ್ನು ಕೂಡ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ನಂತರ ನಗರ ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆ ಪ್ರತಿ, ನಗರ ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆ ಪ್ರತಿನ ತಗೊಂಡು ಹೋಗ್ಬೇಕಾಗುತ್ತೆ. ನಂತರ ಗ್ರಾಮ ಠಾಣಾ ವ್ಯಾಪ್ತಿಗೆ ಒಳಪಟ್ಟಿದ್ದರೆ, ಏನಾದ್ರು ಕೂಡ ನಿಮ್ದು ಏನಾದ್ರು ಕೂಡ ಜಮೀನು ಗ್ರಾಮ ಠಾಣಾ ಏನಾದ್ರು ಕೂಡ ಗ್ರಾಮ ಠಾಣಾ ವ್ಯಾಪ್ತಿಗೆ ಏನಾದ್ರು ಒಳಪಟ್ಟಿದ್ರೆ ದಿಶಾಂಕ್ ಆ್ಯಪ್ ಪ್ರತಿನ ತಗೊಂಡು ಹೋಗ್ಬೇಕಾಗುತ್ತೆ.
ನಂತರ ವಿದ್ಯುತ್ ಬಿಲ್ನ ಪ್ರತಿ, ಅಂದ್ರೆ ನೀವು ಕರೆಂಟ್ ಬಿಲ್ ಏನ್ ಕಟ್ಟಿರ್ತೀರಲ್ವಾ ಆ ಒಂದು ಕರೆಂಟ್ ಬಿಲ್ನು ಕೂಡ ತಗೊಂಡು ಹೋಗ್ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳನ್ನ ನೀವು ತಗೊಂಡೋದ್ರೆ ಸ್ನೇಹಿತರೆ ನಿಮಗೆ ಬಿ ಖಾತಾನ ನೀವು ಮಾಡಿಸ್ಬೋದು. ಬಿ ಖಾತಾನ ಮಾಡಿದ ನಂತರದಲ್ಲಿ ಕಂಪ್ಲೀಟ್ ಹೌಸ್ ಒಂದು ಸೈಟ್ ಏನಿರುತ್ತೆ ಅಥವಾ ಜಾಗ ಏನಿರುತ್ತೆ ಅದು ನಿಮ್ಮ ಹೆಸರಿಗೆ ಬಂದ್ಬಿಡುತ್ತೆ. ಹಾಗಾಗಿ ದಯವಿಟ್ಟು ಕೂಡ ಮಾಡಿಸ್ಕೊಳ್ಳಿ. 3 ತಿಂಗಳು ಮಾತ್ರ ಕಾಲಾವಕಾಶನ ಕೊಟ್ಟಿದ್ದಾರೆ, ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಂದು ಬೇಜಾರದ ಸಂಗತಿ ಏನಂತಂದ್ರೆ, ನೀವು ಈ ಒಂದು ಟ್ಯಾಕ್ಸ್ ಏನ್ ಕಟ್ತಿರಲ್ವಾ ಅದನ್ನ ಡಬಲ್ ಕಟ್ಟಬೇಕಾಗುತ್ತೆ. ಅಂದ್ರೆ 2 ಪಟ್ಟು ಟ್ಯಾಕ್ಸ್ಗಳನ್ನ ಕಟ್ಟಬೇಕಾಗುತ್ತೆ. ಅದು ಎಲ್ರಿಗೂ ತುಂಬಾನೇ ಕಷ್ಟ ಆಗುತ್ತೆ, ಬಟ್ ಏನು ಮಾಡೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಕಷ್ಟಪಟ್ಟು ನೀವೇನಾದ್ರೂ ಕೂಡ ಬಿ ಖಾತಾನ ಮಾಡ್ಕೊಂಡ್ರೆ ಅದು ಕಂಪ್ಲೀಟ್ ಆಗಿ ನಿಮ್ಮ ಹೆಸರಿಗೆನೆ ಬಂದ್ಬಿಡುತ್ತೆ, ಆ ಒಂದು ರಿಜಿಸ್ಟರ್ ಆಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ನಿಮ್ಗೆ ಒಂದು ಸೈಟ್ ಕೂಡ ಇರುತ್ತೆ ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಒಂದು ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇದ್ರ ಹಿಂದಿನ ವಿಡಿಯೋದಲ್ಲಿ ನಾನು ಈ ಖಾತಾ ಬಗ್ಗೆನೂ ಕೂಡ ಹೇಳಿದ್ದೀನಿ. ಈ ಖಾತಾನ ಯಾವ ರೀತಿಯಾಗಿ ಮಾಡಿಸ್ಬೇಕು ಮತ್ತೆ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದು ಕೂಡ ಹೇಳಿದ್ದೀನಿ. ದಯವಿಟ್ಟು ಕೂಡ ಹೋಗಿ ಚೆಕ್ ಮಾಡಿ, ಚಾನಲ್ ಇದೆ. ಹಾಗೇನೆ ನಮ್ಮ ಒಂದು ಚಾನಲ್ ಯಾವಾಗಲೂ ಕೂಡ ಈ ಒಂದು ಒಳ್ಳೆ ಇನ್ಫಾರ್ಮೇಶನ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಮತ್ತೆ ಈ ಒಂದು ಗೌರ್ಮೆಂಟ್ ಸ್ಕೀಮ್ಗಳಾಗಿರ್ಬೋದು, ಈ ಒಂದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ವಿಚಾರಗಳ ಬಗ್ಗೆ ಯಾವಾಗಲೂ ಕೂಡ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ದಯವಿಟ್ಟು ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.